ಅದು ನಮ್ಮ ಇಲಾಖೆಯವರು ಅದ್ರ ಕಡೆ ಗಮನ ಕೊಟ್ಟಿದ್ರೆ ಚೆನ್ನಾಗಿತ್ತು. ಸೊ ಅದು ಬಿಟ್ಟರೆ ಉಳಿದಂತೆ ನಾವು ಬಿಡಿದಿರೋ ದಿನಗಳು ಬಹಳ ಒಳ್ಳೆಯದು. ಯಾಕಾದ್ರೆ ಬೇಕಾಗಿದೆ ಅಂತಂದ್ರೆ ನನ್ನ ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಬೇರೆ ಬೇರೆ ಕಾಲೇಜಿನ ಪ್ರಾಂಶುಪಾಲರುಗಳೇ, ಎಲ್ಲ ಆಡಳಿತ ಸಿಬ್ಬಂದಿ ವರ್ಗದವರೇ, ಹಾಗೆಯೇ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳು ಬಂದಿದ್ದಾರೆ, ನನ್ನ ವಿದ್ಯಾರ್ಥಿಗಳೇ, ಮತ್ತು ಎಲ್ಲ ಇತರೆ ಆತ್ಮೀಯ ಬಂಧುಗಳೇ, ಇವತ್ತು ಈಗಾಗಲೇ ಬಂದಿದ್ದಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಮಿತ್ರರು ಸಾಕಷ್ಟು ಗುಣಗಾನ ಮಾಡಿದ್ದಾರೆ. ಬಹುಶಃ ಅವರು ಗುಣಗಾನ ಮಾಡಿದ್ರು ಭಾಳ ಸಂತೋಷ. ಆದರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಯಾರೇ ಒಂದು ಜವಾಬ್ದಾರಿ ಇರ್ತಕ್ಕಂಥವ್ರು ಅದು ಯಾವುದೇ ಕೆಲಸ ಆಗಿರಲಿ, ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕಾಗಿರ್ತಕ್ಕಂಥದ್ದೇ ಬಹಳ ಮುಖ್ಯ. ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ ನಾವು. ನಾನು ಮೇಸ್ಟ್ರಾಗಿದ್ದಾಗ ಆ ಮೇಸ್ಟ್ರಾಗಿ ನಾನೇನು ಕೆಲಸ ಮಾಡಬೇಕಾಗಿದ್ದ ನಾನು ಮಾಡ್ತಾ ಇದ್ದೆ. ಅದು ಬಳಗನ ಸೃಷ್ಟಿ ಮಾಡಿದೆ, ಅದು ವಿದ್ಯಾರ್ಥಿ ಬಳಗನ. ಅದೇ ರೀತಿ 1/7/2019 ಒಂದು ಹಿರಿತನದ ಮೇಲೆ ನನಗೆ ಸಂಸ್ಥೆಯ ಮುಖ್ಯ ಜವಾಬ್ದಾರಿ ಪ್ರಾಂಶುಪಾಲರಾಗಿ ಅದು ನನಗೆ ಸಿಕ್ತ ಅವಕಾಶ ತಗೊಂಡೆ. ಅಲ್ಲಿ ಸಂಸ್ಥೆಯ ಮುಖ್ಯಸ್ಥನಾಗಿ ನನ್ನ ಕೆಲಸ ಏನು ಮಾಡಬೇಕು ನಾನು ಮಾಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಏನು ಅಂತಂದ್ರೆ ನಾನು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ, ಅದು ಯಾವುದೇ ಕೆಲಸ ಆಗಿರಲಿ ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡಬೇಕಷ್ಟೇ. ಅದೇನು ಅಂತಂದರೆ ನಾವು ಮಾಡತಕ್ಕಂಥ ನಮ್ಮ ಕೆಲಸ ನಮ್ಮನ್ನು ಗುರುತಿಸುತ್ತೆ ಅಷ್ಟೇ. ಆಮೇಲೆ ಜೊತೆಗೆ ನಾನು ಆವತ್ತಿಂದ ನಾನು ನಂಬಿರ್ತಕ್ಕಂಥದ್ದು ಏನು ಅಂತಂದ್ರೆ ನನ್ನ ವೃತ್ತಿಯಲ್ಲಿ ವಿದ್ಯಾರ್ಥಿಗಳಿಂದ ಇಷ್ಟೆಲ್ಲ ಕೂಡ ಈ ಸಂಸ್ಥೆ ಎಸ್ಟಾಬ್ಲಿಷ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ವಿದ್ಯಾರ್ಥಿಗಳಿಗೆ ಸಂಸ್ಥೆ ಇಲ್ಲ ಮತ್ತೆ ನಾವುಗಳಿಲ್ಲ. ಹಾಗಾಗಿ ಆ ವಿದ್ಯಾರ್ಥಿಗಳಿಗಾಗಿ ನಾವುಗಳು ಸದಾ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾವು ಶ್ರಮಿಸಬೇಕು. ನಾವು ಏನು ನಮ್ಮ ಕೈಲಾಗುತ್ತೋ ಆ ಮಕ್ಕಳು ಮುಂದೆ ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ನಾವು ಮಾಡಲೇಬೇಕಾಗುತ್ತೆ. ನಾನು ಮಾಡ್ತಾ ಬಂದಿರ್ತಕ್ಕಂಥ ಇದನ್ನೇ ಜೊತೆಗೆ ಇಲಾಖೆಯ ಸಂಸ್ಥೆಯ ಮುಖ್ಯಸ್ಥನಾಗಿ ಇಲಾಖೆ ಆಗಿದ್ದಾಗೆ ಸಂಸ್ಥೆಯ ಅಭಿವೃದ್ಧಿಗಾಗಿ ಮಕ್ಕಳಿಗಾಗಿ ಏನನ್ನು ಹೇಳ್ತಾ ಇದ್ದೋ ಅದನ್ನು ನಾನು ಶಿಕ್ಷಾವಹಿಸಿ ನಾನು ಪಾಲಿಸ್ತಾ ಬಂದಿದ್ದೆ ಅಷ್ಟೇ ನಾನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಎಲ್ಲ ನನ್ನ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತೆ ನನ್ನ ಸಹೋದ್ಯೋಗಿಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಕಾಲೇಜಿನಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬೋಧಕೇತರ ಸಿಬ್ಬಂದಿ ವರ್ಗದವರಾಗಿರ್ಬೋದು, ನಾನು ಮನವಿ ಮಾಡಿಕೊಳ್ತಕ್ಕಂಥದ್ದು ಇಷ್ಟೇ. ಇನ್ನು ಮುಂದೆ ಸರ್ವಿಸಲ್ಲಿ ಏನಿದ್ದೀರಿ ಆ ಸರ್ವಿಸಲ್ಲಿ ಇರ್ತಕ್ಕಂಥವ್ರು ಕೂಡ ಇಷ್ಟೇ, ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ನಾವು. ಮತ್ತೆ ಆಯಾ ಇಲಾಖೆಯಲ್ಲಿರ್ತಕ್ಕಂಥವ್ರು ಆಯಾ ಇಲಾಖೆಯ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಬಹಳ, ಅದನ್ನು ಕೂಡ ಮುಖ್ಯವಾಗಿ ನಾವು ಕಾಲೇಜಿನಲ್ಲಿ ನಾವು ಬೋಧಕರಾಗಿರ್ತಕ್ಕಂಥ ನಾವುಗಳು ವಿದ್ಯಾರ್ಥಿಗಳ ಯಾವತ್ತೂ ಕೂಡ ನಮಗೆ ಬಹಳ ಮುಖ್ಯ ಆಗಿರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಯಾವುದೇ ಕುಂದುಕೊರತೆಗಳು ಬಾರದಂತೆ ನಾವು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು. ಯಾಕೆಂತಂದ್ರೆ ಅವರಿಂದ ರಾಜ್ಕುಮಾರ್ ನೆನಪಾಗ್ತಾರೆ. ಯಾಕಂದ್ರೆ ರಾಜ್ಕುಮಾರ್ ಯಾವಾಗಲೂ ಒಂದು ಮಾತು ಹೇಳೋದು ಅಭಿಮಾನಿ ದೇವರುಗಳು ಅಂತ ಹೇಳೋದು. ಯಾಕಂದ್ರೆ ಅವ್ರ ಅಭಿಮಾನಿಗಳ ದೇವರುಗಳು, ಆದರೆ ನಮಗೆ ವಿದ್ಯಾರ್ಥಿಗಳ ನಿಜವಾಗ್ಲೂ ಕೂಡ ನಮಗೆ ದೇವರುಗಳು ನಮ್ಮ ಪಾಲಿಗೆ. ಡೌನ್ ಮಾಡಿ ಸರ್. ಇಲ್ಲಿ ನೋಡಿ ಸರ್, ಮೇಡಮ್ ಇಲ್ಲಿ ನೋಡಿ. ಓಕೆ, ಸ್ಮೈಲ್ ಸರ್. ಸರ್ ಇಲ್ಲಿ ನೋಡಿ, ಮೋಹನ್ ರೆಡ್ಡಿ ಸರ್. ಇನ್ನ ಹಿಂದೆ ಬೇಡ, ಇನ್ನ ಹಿಂದೆ ಬೇಡ. ಇಲ್ಲಿ ನೋಡಿ ಮೇಡಮ್, ಮೇಡಮ್ ಇಲ್ಲಿ ನೋಡಿ. ಓಕೆ, ಇಲ್ಲಿ ನೋಡಿ ಜಾಗ. ಇಲ್ಲಿ ನೋಡಿ ಸರ್.